ಅಂತೂ ಇಂತೂ ಬಸ್ತಿ ಮಗಳನ್ನ ವ್ಯಾಪಾರ ಮಾಡಿ ಹಾಕೊಂಡ್ ಬಂದೇ ಬಿಟ್ಟ ಗುರು. ಅದಕ್ಕೆ ಮುಂಚೆ ಬೆಳಗ್ಗೆ ಮಾಡಿ ಹೇಳ್ಬೇಕಲ್ಲ. ಎಲ್ರಿಗೂ ನಮಸ್ಕಾರ, ಶುಭೋದಯಗಳು. ಬೆಳಗ್ಗೆ ನಮ್ ಕರೀನ್ ಬಿಟ್ಕೊಂಡು ವಾಕಿಂಗ್ ಹೊಡ್ಕೊಂಡು ತಿರ್ಗಾಡ್ಕೊಂಡ್ ಬರೋಷ್ಟ್ರಲ್ಲಿ ಸೂರ್ಯ ಕೂಡ ಹುಟ್ಟಿ ಬೆಳಗ್ತಿದ್ದ. ಇವತ್ತೇನ್ ಮೋಡ ಕವಿದ ವಾತಾವರಣ ಎಲ್ಲ ವೆದರ್ ಸಖತ್ತಾಗಿದೆ. ವಾಕಿಂಗ್ ಮುಗಿಸ್ಕೊಂಡ್ ವರ್ಕೌಟ್ ಸ್ಟಾರ್ಟ್ ಮಾಡಿ ವಾರ್ಮ್ ಅಪ್ ಮಾಡಿ ಒಂದಷ್ಟು ಪುಲ್ಅಪ್ಸ್ ಹೊಡೆದು ಫುಲ್ ಫಿಟ್ ಆಗಿದ್ದು 5 ವರ್ಷ ಆಗೋಯ್ತು. ಮತ್ತೆ ಬ್ಯಾಕ್ ಟು ಫಾರ್ಮ್ ಬರೋಣ ಅಂತ ಹೋಮ್ ವರ್ಕೌಟ್ ಸ್ಟಾರ್ಟ್ ಮಾಡಿದೀನಿ. ಇದ್ರ ಅಪ್ಡೇಟ್ಸ್ ಮುಂದೆ ಕೊಡ್ತೀನಿ. ಇವತ್ತಿನ ವರ್ಕೌಟ್ ಆದ್ಮೇಲೆ ಬಾಡಿ ಕಂಡೀಷನ್ ಹೀಗಿದೆ. ಅಲ್ಲಿಂದ ಫ್ರೆಶ್ ಅಪ್ ಆಗಿ ಗಾಡಿ ಎತ್ಕೊಂಡು ವೆದರ್ ಸಖತ್ ಕ್ಲೌಡಿ ಆಗಿದೆ. ಎಲ್ಲ ಅಕ್ಕಪಕ್ಕ ಕಬ್ಬಿಣ ರೆಡಿ ಮಾಡ್ತಾರೆ ನಮ್ ಕಡೆ. ಸುಮಾರು ಜನ ನಮ್ಗೊಂದು ಚೆನ್ನಾಗಿ ನಾಟಿ ಹಸು ಕೊಡ್ಸಿ ಅಂತ ಕೇಳ್ತಿರ್ತಾರೆ. ಸೊ ಅವ್ರಿಗೋಸ್ಕರ ತಿರ್ಗಾಡ್ಕೊಂಡು ಒಂದು ಹಂಟ್ ಮಾಡಕ್ ಹೋಗಿದ್ದೆ. ಒಂದು ಮನ್ಸ್ಕೊಪ್ಪ ನಾಟಿ ಹಸು ತರಕ್ಕೆ ಎಷ್ಟು ತಿರ್ಗ್ಬೇಕು ನೋಡಿ. ಈಗ ಇದು ಹಸ ಸುಮಾರು ಚೆನ್ನಾಗಿತ್ತು, 7 ತಿಂಗಳು ಫಲ ಅಂತೆ. ಸರಿ ಅಂತ ನೋಡೋಣ ಬಿಡು ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದೆ. ಸರಿ ಅಂತ ಟೆಂಪೋ ಕರ್ಸ್ಕೊಂಡು ಹಸ ಹಾಕೊಂಬರಕ್ಕೆ ಅಂತ ಹೊರಟೆ. ಸರಿ ಅಂತ ಅಂದವೆ ಯಾವ್ದೋ ಚೆನ್ನಾಗಿ ಹಸು ಸಿಗುತ್ತೆ ಅಂತ ನೋಡ್ಕೊಂಡು ತಿರ್ಗಾಡ್ಕೊಂಡು ಹೊರಟು. ನಾನು ಹೋಗಿದ್ ಲೊಕೇಶನ್ ಬೆಟ್ಟ ಮೇಲೆ ನಿಂತ್ಕೊಂಡು ಜೂಮ್ ಹಾಕಿದ್ರೆ ಬೆಂಗಳೂರು ಟಾಟಾ ಪ್ರಮೋಂಟ್ ಮಿಕ್ಕಿದ ಅಪಾರ್ಟ್ಮೆಂಟ್ ಎಲ್ಲ ಕಾಣ್ತಾ ಇದೆ. ಕರು ಹಾಲು ಕುಡಿಬೇಕು ಅಂತಿದ್ದಕ್ಕೆ ಕರು ಬಿಟ್ಟು ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡಿ ಬಲಗಡೆ ಹಗ್ಗ ಹಾಕ್ಸ್ಕೊಂಡು ಒಳ್ಳೆದಾಗಂತ ಹಸ ಇಟ್ಕೊಂಡು ನಿಧಾನಕ್ಕೆ ನೀಟಾಗಿ ಹಸು ಕರು ಟೆಂಪೋ ಗತ್ತಿಸ್ಕೊಂಡು ಅಮ್ಮ ಮಗಳನ್ನ ಗಾಡಿ ಗತ್ತಿಸ್ಕೊಂಡು ಪಿಳಿ ಪಿಳಿ ಅಂತ ನೋಡ್ತಿರು ಇಬ್ರು. ಇನ್ನೊಂದೆಲ್ಲ ಚೆನ್ನಾಗಿರೋ ಹಸು ಇದೆ ಅಂತಿದ್ರು, ಅದಕ್ಕೆ ಆ ಕಡೆ ಹೊರಟು ಗ್ಯಾಪ್ ಊಟ ಮಾಡ್ಕೊಂಡು ಈ ಹಸು ಬಂದು 2ನೇ ಸುಲಿನ ಹಸು ತುಂಬಲ್ಲ ಗಾಡಿಗೆ ಹೋಗುತ್ತೆ, ಉಳ್ಮೆಗೆ ಹೋಗುತ್ತೆ. ಇಲ್ವರಿ ಟೈಮ್ ಬಂದು ಒಂದು ವಾರದೊಳಗಡೆ ಕರು ಹಾಕುತ್ತೆ. ಸಾಧುಗುಣೆಲ್ಲ ಚೆನ್ನಾಗಿದೆ, ಒಳ್ಳೆ ಹಾಲು ಕೂಡ ಕೊಡುತ್ತೆ. ಇದು ಬಂದು ಒಳ್ಳೆ ಹೊರಿಗೆ ಕೊಡಿಸಿರೋ ಸೆಮೆನ್ ಹಾಕ್ಸಿಲ್ಲ. ಸೊ ಯಾರು ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಬಹುದು. ನೀವು ವ್ಯಾಪಾರ ಮಾಡಿ ಗಾಡಿಗೆ ಹಚ್ಚಿ ಫಾರ್ಮ್ ಕಳಿಸಿ. ನಾನ್ ಫಾರ್ಮ್ ಬಂದು ಫ್ರೆಶ್ ಅಪ್ ಆಗಿ ಹಸುಗಳಿಗೆಲ್ಲ ಹುಲ್ ಕುಯ್ದಾಕಿ ಆಮೇಲೆ ಗಾಡಿ ಕೂಡ ಬಂತು ಹಸುಗಳನ್ನ ಇಳಿಸಿ ಅನ್ಲೋಡ್ ಮಾಡಿ. ಹಸುಗಳಿಗೆಲ್ಲ ಹೊಸ ಜಾಗ ಇದ್ದು ಅಡ್ಜಸ್ಟ್ ಆಗ ಸ್ವಲ್ಪ ಟೈಮ್ ತಗೊಳುತ್ತೆ. ಸಂಜೆ ಆಯ್ತು, ಕರು ಬಿಟ್ಟು ಹಾಲು ಕುಡಿಸಿ. ಇವತ್ತಿನ ಕತೆ ಇಷ್ಟೇ. ನಿಮ್ನೆಲ್ಲ ಸಿಗ್ತೀನಿ.